ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ ಸಿ.ಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ.ಕೆ. SLC ಅನಲ್ ಎಕ್ಸಾಮ್ 2026 ಯಾರೆಲ್ಲ ಬರ್ತಾ ಇದ್ದೀರಾ? ಇನ್ನೇನು ನಾಳೆ ಮಾರ್ಚ್ 23ರಂದು ವಿಜ್ಞಾನ ವಿಷಯದ ಎಕ್ಸಾಮ್ ಇದೆ. ಆದ್ದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ವಿಜ್ಞಾನ ವಿಷಯದಲ್ಲಿ ಯಾವೆಲ್ಲ ಚಿತ್ರ ಕೇಳ್ಬೋದು, ಯಾವೆಲ್ಲ ಇಂಪಾರ್ಟೆಂಟ್ ಇವೆ ಸಂಪೂರ್ಣ ಕೊಡ್ತೀನಿ. ಇವೇ ಚಿತ್ರ ನೋಡ್ಕೊಳ್ಳಿ, ಇಷ್ಟು ನೋಡ್ಕೊಳ್ಳಿ ಸಾಕು. ಇವು ಬಿಟ್ಟು ಬೇರೆ ಯಾವುದೇ ಚಿತ್ರ ಕೇಳೋದಿಲ್ಲ, ಯಾವುದೇ ಡಯಾಗ್ರಾಮ್ ಕೇಳೋದಿಲ್ಲ. ಇಷ್ಟು ಮಾತ್ರ ನೋಡ್ಕೊಳ್ಳಿ. ಆರಾಮಾಗಿ ಒಂದು 12 ಮಾರ್ಕ್ಸ್ ಬರ್ತವೆ ಚಿತ್ರಗಳ ಮೇಲೆ. 12 ಮಾರ್ಕ್ಸ್ ಇಲ್ಲಿಂದನೇ ಬರ್ತವೆ. ಕೊನೆವರೆಗೆ ನೋಡಿ, ಪ್ರತಿಯೊಂದು ಚಿತ್ರ ಉತ್ತರ ಸಹಿತ ಕೊಡ್ತೇನೆ. ಕೊನೆವರೆಗೆ ನೋಡಿ, ಓಕೆ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದಾರಾ ಅಥವಾ ಚಾನಲ್ ಇನ್ನು ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇತರ ನಿಮಗೆ ನಿಮ್ಮದು SLC ಅನಲೈಸ್ ಮುಗಿಯುವವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಜೊತೆಗೆ ಪಿಕ್ಸ್ ಬಂದಿರೋ ಪ್ರಶ್ನೆಗಳು, ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ಸಿಗ್ತವೆ. ಮಾಡ್ಕೊಂಡ್ರೆ ಮಾತ್ರ ಮಾಡಿದ್ರಾ. ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಆಗ್ಬಿಟ್ಟು ಟೆಂತಲ್ಲಿ ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ, ಖಂಡಿತ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಓಕೆ, ನಾನು ಕೂಡ ಪ್ರತಿಯೊಂದು ಚಿತ್ರ ನೋಡ್ಕೊಳ್ಳಿ. ಮೋಸ್ಟ್ ಇಂಪಾರ್ಟೆಂಟ್ ಚಿತ್ರಗಳು ಇವನ್ನ ಬಿಟ್ಟು ಬೇರೆ ಯಾವುದೇ ಚಿತ್ರ ಕೇಳೋದಿಲ್ಲ, ಇಷ್ಟರಲ್ಲೇ ಕೇಳ್ತಾರೆ. ಓಕೆ, ಮೊದಲಾಗಿ ಚಾರ್ಟ್ ನೋಡೋಣ. ಚಾರ್ಟ್ ನೋಡ್ಕೊಳ್ಳಿ. ನೀವು ಇವನ್ನ ಚಿತ್ರಗಳ ಪಟ್ಟಿ ಇದು, ಇವನ್ನ ಕೇಳ್ತಾರೆ. ಮುಂದೆ ಉತ್ತರ ಕೊಡ್ತೀನಿ. ಓಕೆ, ಭೌತಶಾಸ್ತ್ರದಿಂದ ಇವನ್ನೆಲ್ಲ ಕೇಳ್ತಾರೆ. ಆಮೇಲೆ ರಸಾಯನಶಾಸ್ತ್ರ, ಆಮೇಲೆ ಜೀವಶಾಸ್ತ್ರ ಎಲ್ಲ ಕೊಡೋದಿಲ್ಲ, ಕೇವಲ ಕೆಲವಷ್ಟು ಆಯ್ದ ಪ್ರಶ್ನೆ ಮಾತ್ರ. ಓಕೆ, ಮೊದಲೇ ನೋಡ್ಕೋಬೇಕಾದ್ದು ನೀರಿನ ವಿದ್ಯುತ್ ವಿಭಜನೆ ನೋಡ್ಕೊಳ್ಳಿ. ವೇರ್ ಇಂಪಾರ್ಟೆಂಟು. ಕೇವಲ ಚಿತ್ರ ಮಾತ್ರ ಅಲ್ಲ, ಚಿತ್ರ ಜೊತೆಗೆ ಅದರ ಭಾಗಗಳು. ವೇರು ಇಂಪಾರ್ಟೆಂಟು, ಚಿತ್ರನೂ ಕೇಳ್ತಾರೆ, ಭಾಗ ಕೂಡ ಕೇಳ್ತಾರೆ. ಅದರಿಂದ ಎರಡು ನೋಡ್ಕೊಳ್ಳಿ. ಪ್ಲಾಸ್ಟಿಕ್ ಮಗ್, ಹೈಡ್ರೋಜನ್, ನೀರು, ರಬ್ಬರ್ ಬಿರಡೆ, ಕ್ಯಾಥೋಡ್, ಆ್ಯನೋಡ್, ಸ್ವಿಚ್, ಆಮೇಲೆ ಬ್ಯಾಟ್ರಿ. ಪ್ರತಿಯೊಂದು ಭಾಗ ನೋಡ್ಕೊಳ್ಳಿ. ನಿಮಗೆ ಅವ್ರ ಭಾಗದ ಹೆಸರು ಕೊಡ್ತಾರೆ. ಕ್ಯಾಥೋಡ್ ಗುರುತಿಸಿದ್ದು ಕೊಡ್ತಾರೆ, ಅರ್ಥ ಆಯ್ತಾ? ಕ್ಯಾಥೋಡ್ ಗುರುತಿಸಬೇಕು. ಆ್ಯನೋಡ್ ಕೇಳ್ತಾರೆ, ಆ್ಯನೋಡ್ ಗುರುತಿಸಬೇಕು. ಪ್ರಣಾಳ ಕೇಳ್ತಾರೆ, ಗ್ರಾಫೈಡ್ ದಂಡ ಕೇಳ್ತಾರೆ, ಸ್ವಿಚ್ ಕೇಳ್ತಾರೆ, ಅರ್ಥ ಆಯ್ತಾ? ಯಾವ್ದು ಬೇಕಾದ್ರೂ ಕೇಳ್ಬೋದು, ಒಟ್ಟಿನಲ್ಲಿ ಭಾಗ ಗೊತ್ತಿರಬೇಕು. ನಂತರ ಸಾರಿತ ಸಲ್ಫರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ. ಇದು ಕೂಡ ವೇರ್ ಇಂಪಾರ್ಟೆಂಟು, ಪ್ರತಿ ವರ್ಷ ಕೇಳ್ತಾ ಇದ್ದಾರೆ. ಈ ವರ್ಷ ಕೂಡ ಕೇಳ್ಬೋದು. ಜೊತೆಗೆ ಅಲ್ಲಿ ಚಾನಲ್ ಮೇಲೆ ವಿಜ್ಞಾನ ವಿಷಯದಲ್ಲಿ ಒಂದು 40+ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಜೊತೆಗೆ ಇಂಪಾರ್ಟೆಂಟ್ ಕ್ವಶನ್ನು ಎಲ್ಲ ಕೂಡ ಹಾಕಿದ್ದೀನಿ. ಚಾನಲ್ ನೋಡ್ಕೊಳ್ಳಿ, ತಪ್ಪದೆ ನೋಡ್ಕೊಳ್ಳಿ. ಯಾರು ನೋಡ್ಕೊಳ್ಳಿ. ಅವೇ ಕ್ವಶನ್ಗಳು ಎಕ್ಸಾಮ್ ಬರ್ತವೆ, ಮಿಸ್ ಮಾಡಿದ್ರೆ ನೋಡ್ಕೊಳ್ಳಿ. ಈಗ ಹಾಕಿದ್ದೀನಿ, ಚಾನಲ್ ಇರ್ತವೆ, ಹೋಗ್ಬಿಟ್ಟು ನೋಡ್ಕೊಳ್ಳಿ. ನೆಕ್ಸ್ಟು ಲೋಹದ ಮೇಲೆ ಅಭಿವರ್ತನೆ, ಇದು ಕೂಡ ಚಿತ್ರ ನೋಡ್ಕೊಳ್ಳಿ. ಸ್ತಂಭ, ನೀರಿನಲ್ಲಿ ಅದಿದ ಗಾಜಿನ ನೂಲು, ಹೈಡ್ರೋಜನ್ ಇಲ್ಲ. ಆಮೇಲೆ ಈ ಚಿತ್ರ ಕೂಡ ಇಂಪಾರ್ಟೆಂಟು, ಶುದ್ಧೀಕರಣ ಚಿತ್ರ ಇದು, ಅರ್ಥ ಆಯ್ತಾ? ತಾಮ್ರ ಸಲ್ಫೇಟ್ ದ್ರಾವಣ, ಪಾತ್ರೆ, ಧನಾಗ್ರ ಮಡ್ಡಿ. ಸೊ ಇದು ಇಂಪಾರ್ಟೆಂಟು. ಮತ್ತು ನೀರಿನ ವಿದ್ಯುತ್ ವಿಭಜನೆ ಎರಡು ಕೂಡ ಇಂಪಾರ್ಟೆಂಟು. ಒಂದು ಕೇಳ್ಬೋದು, ಇದರಲ್ಲಿ ಎರಡು ಕೂಡ ಒಂದು ಕೇಳ್ಬೋದು, ನೋಡ್ಕೊಳ್ಳಿ. ಎರಡು ಇಂಪಾರ್ಟೆಂಟು. ಸೊ ಎಲ್ಲ ಕೂಡ ಇಂಪಾರ್ಟೆಂಟು, ಪ್ರತಿ ಚಿತ್ರ ಇಂಪಾರ್ಟೆಂಟು, ಯಾವುದು ಬಿಡೋಕ್ಕೋಗ್ಬೇಡಿ. ಇವೇ ಕ್ವಶನ್ ಬರ್ತವೆ. ನೆಕ್ಸ್ಟು ಶಿಲಾಕಾರದ ಮೇಲೆ ಪರಾಗದ ಮಳುವಿಕೆ, ಈ ಚಿತ್ರ ನೋಡ್ಕೊಳ್ಳಿ. ಪರಾಗ ರೇಣು, ಶಿಲಾಕಾಗ್ರ, ಗಂಡು ಲಿಂಗಾಣು, ಪರಾಗನಳಿಕೆ, ಅಂಡಾಶಯ, ಹೆಣ್ಣು ಲಿಂಗಾಣು. ಭಾಗ ಗೊತ್ತಿರಬೇಕು. ಭಾಗ ಗೊತ್ತಿದೆ ಮಾತ್ರ ನಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಅವ್ರು ಏನು ಕೇಳ್ತಾರೆ, ಚಿತ್ರ ಕೇಳ್ತಾರೆ. ಆಮೇಲೆ ಅಂಡಾಶಯ ಗುರುತಿಸಿ, ಪರಾಗನಳಿಕೆ ಗುರುತಿಸಿ, ಗಂಡು ಲಿಂಗಾಣು ಗುರುತಿಸಿ ಕೊಡ್ತಾರೆ. ಅವಾಗ ನೀವು ಗುರುತಿಸಬೇಕು. ನಂತರ ಮಾನವನ ಮೆದುಳು, ವೇರ್ ಇಂಪಾರ್ಟೆಂಟ್ ಕ್ವಶನು. ಮಾನವನ ಮೆದುಳು, ಅರ್ಥ ಆಯ್ತಾ? ಮಾನವನ ಮೆದುಳೆಲ್ಲ ಹೃದಯ. ಈ ಎರಡು ಕ್ವಶನಲ್ಲಿ ಒಂದು ಕ್ವಶನ್ ಕೊಡ್ತಾರೆ, ಪಿಕ್ಸ್ ಕೇಳ್ತಾರೆ. ಅದ್ರ ಜೊತೆಗೆ ಭಾಗ ನೋಡ್ಕೊಳ್ಳಿ. ಮಸ್ತಿಷ್ಕ, ಕಪಾಲ, ಮಧ್ಯ ಮೆದುಳು, ಆಮೇಲೆ ಹೈಪೋಥಾಲಮಸ್, ಮುಮ್ಮೆದುಳು, ಪಿಟ್ಯೂಟರಿ ಗ್ರಂಥಿ ಆಗಿರ್ಬೋದು, ಹಿಮ್ಮೆದುಳು, ಪಾನ್ಸ್ ಮೆದುಳು, ಅನುಮಸ್ತಿಷ್ಕ. ಇವೆಲ್ಲ ಭಾಗ ಗೊತ್ತಿರಬೇಕು. ಇವಾಗ ಮಾತ್ರ ನಮಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟು ಪತ್ರರಂಧ್ರ, ವೇರ್ ಇಂಪಾರ್ಟೆಂಟು. ತೆರೆದ ಮತ್ತು ಮುಚ್ಚಿದ, ಯಾವ್ದು ಬೇಕಾದ್ರೂ ಕೇಳ್ಬೋದು. ಒಂದು ಕೇಳ್ತಾರೆ, ಒಟ್ಟಿನಲ್ಲಿ ಒಂದು ತೆರೆದು ಕೇಳ್ಬೋದು, ಇಲ್ಲ ಮುಚ್ಚಿದ ಕೇಳ್ಬೋದು. ತುಂಬಾ ಈಸಿ ನೋಡಿ. ಈ ರೀತಿ ಚಿತ್ರ ಬಿಡಿಸ್ಬೇಕು. ಚಿತ್ರ ಬಿಡಿಸಿದ ಮೇಲೆ ನೆನ್ಬಿಟ್ಕೊಳ್ಳಿ, ಪತ್ರರಂಧ್ರ ನಡು ಬರ್ತದೆ, ಕ್ಲೋರೋಫ್ಲಾಸ್ಟ್ ಅನ್ನೋದು ಸೈಡ್ ಇರ್ತದೆ. ನೆಕ್ಸ್ಟು ಕಾವಲ ಜೀವಕೋಶಗಳು, ಅರ್ಥ ಆಯ್ತಾ? ಅಬ್ಸರ್ವ್ ಮಾಡಿ ಭಾಗವನ್ನು ಬರೀಬೇಕು. ನೆಕ್ಸ್ಟು ನೆಪ್ರಾನ್ ರಚನೆ, ಇದು ಕೂಡ ಇಂಪಾರ್ಟೆಂಟು. ಸೊ ಜೊತೆಗೆ ಭಾಗ ನೋಡ್ಕೊಳ್ಳಿ. ಸಂಗ್ರಾಹಕ ನಾಳ, ನೆಪ್ರಾನ್, ಆಮೇಲೆ ಗ್ಲಾಮರುಲಸ್, ಬಹುಮಾನ ಕೋಶ, ಭಾಗ ಗೊತ್ತಿರಬೇಕು. ಆಮೇಲೆ ನೋಡಿ, ವೇರ್ ಇಂಪಾರ್ಟೆಂಟು. ಹೃದಯ, ಮಾನವನ ಹೃದಯ. ಈ ಚಿತ್ರ ಅಂತೂ ಕೇಳ್ತಾರೆ. ಹೃದಯ ಕೇಳ್ಬೋದು, ಇಲ್ಲ ಮೆದುಳು ಕೇಳ್ಬೋದು. ಈ ಎರಡು ಕ್ವಶನಲ್ಲಿ ಒಂದು ಕೇಳ್ತಾರೆ, ಎರಡು ಕೇಳೋದಲ್ಲ ಒಂದು ಕೇಳ್ತಾರೆ ನೋಡಿ. ಹೃದಯ ಎಲ್ಲ ಮೆದುಳು ಬಂದೇ ಬರ್ತವೆ. ಸೊ ಭಾಗ ನೋಡ್ಕೊಳ್ಳಿ. ಎರಡು ಹೃತ್ಕರ್ಣ, ಸೆಪ್ಟಮ್ ಯಾವುದು, ಪುಪ್ಪಸಕ, ಅಭಿಧಮನಿ, ಅಪಧಮನಿ, ಇವು ಗೊತ್ತಿರಬೇಕು, ಅರ್ಥ ಆಯ್ತಾ? ಉಚ್ಚ ಅಭಿಧಮನಿ, ಬಲ ಹೃತ್ಕರ್ಣ. ನೋಡಿ, ತುಂಬ ಜನ ಕನ್ಫ್ಯೂಸ್ ಆಗಿದ್ದೀರಾ, ಚಿತ್ರ ಏನು ಅಕ್ಯುರೇಟ್ ಬುಕ್ಕಲ್ಲಿ ಇರೋದು ಬಿಡಿಸ್ಬೇಕಂತ. ಹಾಗಿಲ್ಲ, ಇಲ್ಲಿವರೆಗೆ ನಿಮ್ಮ ಸ್ಕೂಲಲ್ಲಿ ಯಾವ ರೀತಿ ಬಿಡಿಸಿದ್ದೀರಾ ಅದೇ ರೀತಿ ಬಿಡಿಸಿ. ನಿಮಗೆ ಬುಕ್ಕಲ್ಲಿ ಇರೋದು ಕೇಳೋದಿಲ್ಲ ಅವರು. ಒಟ್ಟಿನಲ್ಲಿ ಅದು ಹೃದಯ ಚಿತ್ರ ಆದರೆ ಸಾಕು, ಅಥವಾ ಬೇರೆ ಯಾವುದೇ ಚಿತ್ರ ಆಗಿರಲಿ, ಚಿತ್ರ ಆದರೆ ಸಾಕೋದು. ಏನು ಸೇಮ್ ಟು ಸೇಮ್ ಬುಕ್ಕಲ್ಲಿರೋದೇ ಇರಬೇಕಂತ ಏನಿಲ್ಲ. ಸ್ವಲ್ಪ ವ್ಯತ್ಯಾಸ ಪರವಾಗಿಲ್ಲ. ನಿಮ್ಮ ಸ್ಕೂಲಲ್ಲಿ ಹೇಳಿರ್ತಾರೆ, ಸ್ವಲ್ಪ ಬೇರೆ ರೀತಿ ಹೇಳಿರ್ತಾರೆ,
ಪರವಾಗಿಲ್ಲ, ನಿಮಗೆ ಯಾವ್ದು ಬರ್ತದೆ ಅರ್ಥ ಬಿಡಿಸಿ, ಅಂದರೆ ಭಾಗ ಕರೆಕ್ಟಾಗಿ ಗುರುತಿಸಿ. ಅರ್ಥ ಆಯ್ತಾ? ಒಟ್ಟಿನಲ್ಲಿ ಟ್ರೈ ಮಾಡಿ ಚೆನ್ನಾಗಿ ಬಿಡಿಸಿ. ನೆಕ್ಸ್ಟು ರೋಧಗಳ ಸಮಾಂತರ ಜೋಡಣೆ ಇಂಪಾರ್ಟೆಂಟ್ ಚಿತ್ರ ನೋಡ್ಕೊಳ್ಳಿ. ಆಮೇಲೆ ಸರಣಿ ಕ್ರಮದಲ್ಲಿ ರೋಧಗಳು, ಇವೆಲ್ಲ 2 ಮಾರ್ಕ್ಸಿಗೆ ಕೇಳ್ತಾರೆ, 2 ಮಾರ್ಕ್ಸು 3 ಮಾರ್ಕ್ಸು. ಆಮೇಲೆ ಸರಳ ವಿದ್ಯುತ್ ಮಂಡಲ ನೋಡ್ಕೊಳ್ಳಿ, ವಿದ್ಯುತ್ ಕೋಶ, ವಿದ್ಯುತ್ ಬಲ್ಬ್, ಅಮ್ಮೀಟರ್ ಮತ್ತು ಪ್ಲಗ್ಗಿನೊಂದಿಗೆ ರಚಿಸಲಾದ ವಿದ್ಯುತ್ ಮಂಡಲದ ರೇಖಾಚಿತ್ರ ಕೇಳ್ಬೋದು. ಅದಾನಂತರ ನೇರವಾಕದ ಸುತ್ತಲೂ ಉಂಟಾಗುವ ಕಾಂತಕ್ಷೇತ್ರ ನೋಡ್ಕೊಳ್ಳಿ. ಸೊ ಭಾಗ ಯಾವುದು? ಬದಲಿಸಬಲ್ಲ ರೋಧ, ವೇರಿ ಇಂಪಾರ್ಟೆಂಟು. ಸೊ ಭಾಗ ನೆನ್ಪಿಟ್ಕೊಳ್ಳಿ. ಅದಾನಂತರ ನೋಡಿ ಫಿಕ್ಸ್ ಕ್ವಶನ್ ಇದು ಯಾವುದು? ವಿದ್ಯುತ್ ಮಂಡಲದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ಸಾಂಪ್ರದಾಯಿಕ ಚಿಹ್ನೆಗಳು ಕೇಳ್ತಾರೆ. 1 ಮಾರ್ಕ್ಸಿಗೆ ಕೇಳ್ತಾರೆ ನೋಡಿ. ಇಷ್ಟು ಚಾರ್ಟ್ ನೋಡ್ಕೊಳ್ಳಿ ಸಾಕು. ಈ ಚಾರ್ಟಲ್ಲಿ 1 ಮಾರ್ಕ್ಸ್ ಇದೆ ಫಿಕ್ಸು, ಈ ಗ್ಯಾರಂಟಿ ಅದು. ಅರ್ಥ ಆಯ್ತಾ? ಅವ್ರು ಏನು ಕೇಳ್ತಾರೆ? ಆಕಾರಗಳ ಹೆಸರು ಕೊಡ್ತಾರೆ, ನೀವು ಚಿಹ್ನೆನ ಬರಬೇಕು. ಟೋಟಲ್ 1 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಆಕಾರದ ಹೆಸರು ಜೊತೆಗೆ ಚಿಹ್ನೆ ನೋಡ್ಕೊಳ್ಳಿ, ಯಾವ್ದು ಬೇಕಾದ್ರೂ ಕೇಳ್ಬೋದು. ತುಂಬ ಏನಿಲ್ಲ, ಎಷ್ಟಿವೆ? 11 ಇವೆ. 11 ಬಂದರೆ ಸಾಕು, 1 ಮಾರ್ಕ್ಸ್ ಅಂತ ಫಿಕ್ಸ್ ನೋಡಿ. ವಿದ್ಯುತ್ ಕೋಶ ಕೇಳ್ತಾರೆ, ಚಿಹ್ನೆನ ಬರಬೇಕು, ಇಷ್ಟೇ ನೋಡಿ. ಬಲ್ಬ್ ಕೇಳ್ತಾರೆ, ಬಲ್ಬ್ ಚಿಹ್ನೆ ನೋಡಿ, ಇಷ್ಟೇ. ಸೊ ಗೆರೆ ಎಳೆದು ಹಾರ್ಟ್ ಸಿಂಬಲ್ ರೀತಿ ಬರಬೇಕು, ಅಷ್ಟೇ. ಆಮೇಲೆ ಅಮ್ಮೀಟರ್ ಕೇಳ್ಬೋದು, ವೋಲ್ಟ್ ಮೀಟರ್ ಕೇಳ್ಬೋದು, ಅಥವಾ ಸಿಯರ್ ಬಿಡಲು ದಾಟಿದ ಕೇಳ್ಬೋದು. ಯಾರು ಕೇಳ್ತಾರೆ? ಒಂದು ಆಕಾರಕ್ಕೆ ಒಂದು ಚಿಹ್ನೆಗೆ ಅರ್ಧ ಮಾರ್ಕ್ಸು, ಇನ್ನೊಂದು ಚಿಹ್ನೆಗೆ ಅರ್ಧ ಮಾರ್ಕ್ಸು, ಟೋಟಲ್ 1 ಮಾರ್ಕ್ಸ್ ನೋಡಿ. ನೋಡ್ಕೊಂಡಿರಿ. ಅದಾದಮೇಲೆ 11.6 ಚಿತ್ರ 11.6 ಬಿಳಿ ಬಣ್ಣದ ರೋಹಿತನ ಪುನರ್ ಸಂಯೋಜನೆ, ಇದನ್ನು ಕೇಳ್ಬೋದು. ಮೇ ಬಿ ಇದನ್ನ 2 ಮಾರ್ಕ್ಸಿಗೆ ಕೇಳ್ಬೋದು. ಈ ವರ್ಷ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಕೂಡ ಇದು, ಹೇಳೋಕ್ಕಾಗಲ್ಲ, ನೋಡ್ಕೊಂಡಿರಿ. ನೆಕ್ಸ್ಟು ಅದಾದ ನಂತರ ಕೇಳುವಂಥ ಕ್ವಶನ್ಗಳು ನೀಮ್ನ ದರ್ಪಣ ಮತ್ತು ಪಿನ ದರ್ಪಣ ಕೇಳ್ತಾರೆ. ನೀಮ್ನ ಕೇಳ್ಬೋದಿಲ್ಲ, ಪಿನ ಕೇಳ್ಬೋದು. ಈ ಎರಡು ಚಿತ್ರಗಳಲ್ಲಿ ಒಂದು ಕೇಳ್ತಾರೆ. ಆಯ್ತಾ? ಮೊದಲು ನೀಮ್ ನೋಡೋಣ. ನೀಮ್ನ ದರ್ಪಣದ ಮುಂದೆ ವಿಭಿನ್ನ ಸ್ಥಾನಗಳಲ್ಲಿ ಇರಿಸಿದ ವಸ್ತುವಿನಿಂದ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರ ಯಾವೆಲ್ಲ ಇಂಪಾರ್ಟೆಂಟ್ ನೋಡಿ. ಸೊ ಇದು ಇಂಪಾರ್ಟೆಂಟು, ನಿಮ್ಮ ಬುಕ್ಕಲ್ಲಿ ನೋಡ್ಕೊಳ್ಳಿ, ನಿಮ್ಮ ವಿಜ್ಞಾನ ಪುಸ್ತಕದಲ್ಲಿ ನೋಡ್ಕೊಳ್ಳಿ, ಅಲ್ಲಿ ಕೂಡ ಕೊಟ್ಟಿದ್ದಾರೆ. ವಸ್ತುವಿನ ಸ್ಥಾನ ನೋಡ್ಕೊಳ್ಳಿ, ಜೊತೆಗೆ ಬರೀ ಚಿತ್ರ ಮಾತ್ರವಲ್ಲ, ಚಿತ್ರದ ಜೊತೆಗೆ ಅವನ ಸ್ಥಾನ ಮತ್ತು ಪ್ರತಿಬಿಂಬದ ಸ್ಥಾನ, ವಸ್ತುವಿನ ಸ್ಥಾನ, ಗಾತ್ರ, ಸ್ವಭಾವ ನೋಡ್ಕೊಳ್ಳಿ. ಸ್ಥಾನ, ಗಾತ್ರ, ಸ್ವಭಾವ 3 ಗೊತ್ತಿರಬೇಕು. ಚಿತ್ರಕ್ಕೆ 2 ಅಂಕ, ಗಾತ್ರ ಮತ್ತು ಸ್ವಭಾವಕ್ಕೆ 1 ಅಂಕ, ಟೋಟಲಾಗಿ 3 ಮಾರ್ಕ್ಸ್ ಕೇಳ್ತಾರೆ. ಆಯ್ತಾ? ಚಿತ್ರಕ್ಕೆ 2 ಮಾರ್ಕ್ಸು, ಇವು ಗಾತ್ರ ಸ್ವಭಾವಕ್ಕೆ ಎಷ್ಟು ಮಾರ್ಕ್ಸು? 1 ಮಾರ್ಕ್ಸು, ಟೋಟಲ್ 3 ಮಾರ್ಕ್ಸಿಗೆ ಕೇಳ್ತಾರೆ. ನಿಮಗೆ ಅಟ್ಲೀಸ್ಟ್ ಚಿತ್ರ ಬರಲ್ಲ ಅಂದರೆ ಏನು ನೋಡ್ಕೊಳ್ಳಿ? ಅಟ್ಲೀಸ್ಟ್ ಏನು ನೋಡ್ಕೊಳ್ಳಿ? ಗಾತ್ರ ನೋಡ್ಕೊಳ್ಳಿ, ಸ್ಥಾನ, ಸ್ವಭಾವ ನೋಡ್ಕೊಳ್ಳಿ, ಅಟ್ಲೀಸ್ಟ್ ಇದು ನೋಡ್ಕೊಳ್ಳಿ. ಚಿತ್ರ ಬರಲ್ಲ ಅನ್ನೋರು ಆಲ್ಮೋಸ್ಟ್ ಈಸಿಯವೇ, ಸಾಲ್ವ್ ಮಾಡಿ ಗೊತ್ತಾಗ್ತದೆ. ತುಂಬ ಏನಿಲ್ಲ. ಸೊ ಇದರಲ್ಲಿ ಒಂದು 6, ಅದರಲ್ಲಿ ಒಂದು 6 ಇಷ್ಟೇ ನೋಡ್ಕೊಳ್ಳಿ. ಒಂದನೇ ಚಿತ್ರ ಯಾವುದು? ಎ. ವಸ್ತುವಿನ ಸ್ಥಾನ ಅನಂತರದಲ್ಲಿ, ನಂತರ ಪ್ರತಿಬಿಂಬದ ಸ್ಥಾನ ಸಂಗಮ ಬಿಂದು ಎಫ್ನಲ್ಲಿ, ಪ್ರತಿಬಿಂಬದ ಗಾತ್ರ ಅತ್ಯಂತ ಚಿಕ್ಕದಾದ ಚುಕ್ಕಿ ಗಾತ್ರದಷ್ಟು, ಇನ್ನು ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಿಳಿಕಲ್ಗಾದ. ಇದೇ ರೀತಿ ನಿಮ್ನ ದರ್ಪಣದ ಕ್ವಶನ್ಗಳು ನೋಡ್ಕೊಳ್ಳಿ. ಈ ಯಾರಲ್ಲೊಂದು ಬರ್ಬೋದು, ಹೇಳೋಕ್ಕಾಗಲ್ಲ. ಆಮೇಲೆ ಪಿನ ಮೊಸರದ ಮುಂದೆ ವಿಭಿನ್ನ ಸ್ಥಾನಗಳಲ್ಲಿ ಇರಿಸಿದ ವಸ್ತುವಿನಿಂದ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರಗಳು ನೋಡ್ಕೊಳ್ಳಿ. ಅವರು ಒಂದು ಪಿನ ಕೇಳ್ಬೋದು, ನಿಮ್ಮನ್ನ ಕೇಳ್ಬೋದು. 2 ಕೊಡೋದಿಲ್ಲ, 1 ಕೊಡ್ತಾರೆ ನೋಡ್ಕೊಳ್ಳಿ. ಇದು ಕೂಡ 6 ಚಿತ್ರ ಇವೆ. 1 2 3 1 2 3 4 5 6, ಇವು 6 ಆ 6 ನೋಡ್ಕೊಂಡ್ರೆ ಸಾಕು. 3 ಮಾರ್ಕ್ಸು ಗ್ಯಾರಂಟಿ. ಕೇಳ್ತಾರೆ. ಆಲ್ಮೋಸ್ಟ್ ಈಗಾಗಲೇ ಕಲ್ತಿದ್ದೀರಾ ಸ್ಕೂಲ್ನಲ್ಲಿ, ಇವಾಗ ಜಸ್ಟ್ ರಿವಿಷನ್ ಮಾಡಿ. ನಿಮಗೆ ಅಷ್ಟು ಮೀರಿ ಚಿತ್ರ ಬಲ್ಲನವರು, ಚಿತ್ರ ಬೇಡವೇ ಬೇಡ ಅನ್ನೋರು ಈ ಚಿತ್ರಗಳು ಯಾವ ಚಿತ್ರಗಳು? ನಿಮ್ನ ಮತ್ತು ಪಿನ ಏನು ಮಾಡಿ ಭಾಗ ಇದು ನೋಡ್ಕೊಳ್ಳಿ. ಸ್ಥಾನ, ಗಾತ್ರ, ಸ್ವಭಾವ, ಅಲ್ಲಿ 1 ಮಾರ್ಕ್ಸ್ ಕೇಳ್ತಾರೆ. ತುಂಬಾ ಈಸಿ, ಸಾಲ್ವ್ ಮಾಡಿ. ಒಂದೇ ಸಲ ಬರೋದಿಲ್ಲ, ಒಂದು 2 ಸಲ ಸಾಲ್ವ್ ಮಾಡಿ. ಅಟ್ಲೀಸ್ಟ್ ಟ್ರೈ ಅದು ಮಾಡಿ ಬನ್ನಿ ಎಕ್ಸಾಮಲ್ಲಿ. ಅದು ಸರಿಯಾಗಿ ತಪ್ಪಾಗಲಿ ಬಿಡ್ಸೋಕ್ಕೆ ಟ್ರೈ ಮಾಡಿ ಬನ್ನಿ. ಓಕೆ? ಸೊ ಇಷ್ಟೇ ನೋಡಿ. ಇಷ್ಟು ನೋಡ್ಕೊಳ್ಳಿ. ಕನಿಷ್ಠ ಅಂದರೂ 10 ಮಾರ್ಕ್ಸ್ ಮೇಲೆ ಬರ್ಬೋದು, ಹೇಳೋಕ್ಕಾಗಲ್ಲ. ಕನಿಷ್ಠ 10 ಮಾರ್ಕ್ಸ್ ಬರ್ತವೆ. ಕೇಳ್ತಾರೆ, ನೋಡೋಣ. ಎಲ್ಲ ಕೂಡ ಇಂಪಾರ್ಟೆಂಟ್ ನೋಡ್ಕೊಂಡಿರಿ. ಏನೇ ಕೇಳಿದ್ರು ಇಷ್ಟರಲ್ಲೇ ಕೇಳ್ತಾರೆ. ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಚಿತ್ರಗಳು. ಪ್ರತಿ ವರ್ಷ ಇವೇ ರಿಪೀಟ್ ಆಗ್ತವೆ, ಈ ವರ್ಷ ಕೂಡ ಇವೇ ಬರ್ತವೆ. ಓಕೆ? ಚೆನ್ನಾಗಿ ಓದ್ಕೊಳ್ಳಿ. ಇನ್ನೊಮ್ಮೆ ಸಾಲ್ವ್ ಮಾಡಿ. ಬರೀ ಚಿತ್ರ ನೋಡಿದ್ರೆ ಆಗೋದಿಲ್ಲ. ಒಂದು ಬುಕ್ ತೊಗೊಳ್ಳಿ, ರಫ್ ಬುಕ್ ತೊಗೊಳ್ಳಿ ಅಥವಾ ಡ್ರಾಯಿಂಗ್ ಬುಕ್ ತೊಗೊಳ್ಳಿ, ಬಿಡ್ಸೋಕ್ಕೆ ಟ್ರೈ ಮಾಡಿ, ಬರ್ತವೆ. ಅಷ್ಟೊಂದು ಟಫ್ ಏನಿಲ್ಲ. ಜೊತೆಗೆ ಭಾಗ ನೋಡ್ಕೊಳ್ಳಿ, ನಿಮಗೆ ಈಸಿ ಆಗ್ತದೆ. ಓಕೆ? ಸೊ ಆಲ್ಮೋಸ್ಟು ಈಗಾಗಲೇ ಕಲ್ತಿದ್ದೀರಾ, ಜಸ್ಟು ಟ್ರೈ ಮಾಡಿ, ರಿವೈಸ್ ಮಾಡಿ. ಫ್ರೆಂಡ್ಸ್ ಶೇರ್ ಮಾಡಿ. ಈಗಾಗಲೇ ಚಾನಲ್ ಮೇಲೆ ವಿಜ್ಞಾನ ವಿಷಯದ ಮೇಲೆ 40+ ಅಂಕಗಳ ಪಾಸಿಂಗ್ ಪ್ಯಾಕೇಜು ಮತ್ತು 80ಕ್ಕೆ 80 ಅಂಕದ ಸ್ಕೋರಿಂಗ್ ಪ್ಯಾಕೇಜು ಮತ್ತು ಟಾಪರ್ ಅನ್ಸಿಟ್ಟು ಕಳೆದ ವರ್ಷ 80ಕ್ಕೆ 80 ಅಂಕ ಪಡೆದ ವಿದ್ಯಾರ್ಥಿ ಉತ್ತರ ಪತ್ರಿಕೆ ಅದನ್ನು ಹಾಕಿದ್ದೀನಿ, ನೋಡ್ಕೊಳ್ಳಿ. ಆ ಒಂದು ವಿದ್ಯಾರ್ಥಿ ಯಾವ ರೀತಿ ಬರೆದ್ಬಿಟ್ಟು 80ಕ್ಕೆ 80 ಅಂಕ ಮಾಡಿದ್ದಾರೆ ಅದನ್ನು ಕೂಡ ಹೇಳಿದ್ದೀನಿ, ಅಲ್ಲಿ ನೋಡ್ಕೋಬೋದು. ನೀವು ಕೂಡ 80ಕ್ಕೆ 80 ಅಂಕ ಮಾಡ್ಬೋದು, ಔಟ್ ಮಾಡ್ಬೋದು. ಫ್ರೆಂಡ್ಸ್ ಶೇರ್ ಮಾಡಿ. ಏನೇ ನಿಮ್ಮ ಸಮಸ್ಯೆ ಇರಲಿ, ಡೌಟ್ಗಳು ಇರಲಿ, ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ ಅಥವಾ ಮುಂದಿನ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್.